ನಿನ್ನ ಪರಿಶುದ್ಧ ನಾಮಕ್ಕಾಗಿ ಸ್ತೋತ್ರ ಯೇಸಪ್ಪ. ನಮ್ಮನ್ನು ಅತಿ ಉತ್ತಮವಾಗಿ ಸ್ವಾಮಿ ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ನೀನು ನಡೆಸಿದಕ್ಕಾಗಿ ಸ್ತೋತ್ರ. ಪವಿತ್ರ ಆತ್ಮ ದೇವರೇ, ಈ ಸಬ್ಬತ್ ದಿವಸದಲ್ಲಿ ಸ್ವಾಮಿ ಈ ಕೂತಿ ಬಂದಿದ್ದ ಪ್ರತಿ ಒಬ್ಬೊಬ್ಬರ ಮಕ್ಕಳ ಮೇಲೆ ನಿನ್ನ ಹಸ್ತವನ್ನು ಇಟ್ಟಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಪರಿಶುದ್ಧ ಬಾಸುಂಡೆ ಇವರುಗಳ ಮೇಲೆ ಇಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿನ್ನ ಗಾಯ ಉಳಾಸ್ತ ಇವರ ಮೇಲೆ ಇದ್ದಾಗ ಸ್ವಾಮಿ ನಿನ್ನ ಪವಿತ್ರಾತ್ಮ ಇವರಲ್ಲಿ ಇಳಿದು ಬರುವುದಕ್ಕಾಗಿ ಸಾಧ್ಯವಾಗಿದೆ ಯೇಸಪ್ಪ. ಆ ಪವಿತ್ರ ಆತ್ಮನನ್ನು ಪಡೆದುಕೊಳ್ಳುವುದಕ್ಕಾಗಿ ಇವರ ಮನಸ್ಸಿನಲ್ಲಿ ಇದ್ದ ಎಲ್ಲ ಕಪಟಗಳನ್ನು ತೆಗೆಯೇಸಪ್ಪ. ಇವರ ಮನಸ್ಸಲ್ಲಿ ಇದ್ದ ಎಲ್ಲ ದುರಾಚರಣೆ ತೆಗೆದೇಸಪ್ಪ. ನಿನ್ನಲ್ಲಿ ನಂಬಿಗಸ್ತರಾಗಿ ನಮ್ರತೆಯಿಂದ ಸ್ವಾಮಿ ಪಶ್ಚಾತ್ತಾಪ ಪಟ್ಟು ನಿನ್ನಲ್ಲಿ ಕಾರ್ಯ ಮಾಡುವಂತೆ ನಡೆಸು ಯೇಸುವೆ. ನಿನಗೆ ಸ್ತೋತ್ರ ಯೇಸುವೆ, ನಿನಗೆ ಸ್ತೋತ್ರ ಯೇಸುವೆ. ಇವತ್ತಿನ ದಿವಸ ನಮ್ಮನ್ನು ಸಬ್ಬತ್ ದಿವಸ ಅಂತ ಹೇಳಿ ನಮಗಾಗಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲರೂ ಆತನನ್ನು ಕೂಗಿರಿ ಯೇಸುವೆ. ಜೀವ ಸ್ವರೂಪನಾದ ಯೇಸುವೆ, ನನ್ನನ್ನು ಇವತ್ತು ಆರಿಸಿ ಈ ಸಭೆಯಲ್ಲಿ ಕೂತಿ ನಿನ್ನನ್ನು ಆರಾಧಿಸುವಂತೆ, ನಿನ್ನನ್ನು ವರ್ಷಿಪ್ ಮಾಡುವಂತೆ, ರಾಗದ ಮೂಲಕ ಚಪ್ಪಳೆ ಮೂಲಕ ಬಾಯಿ ತೆರೆದು ನಿನ್ನನ್ನು ಹಾಡುವಂತೆ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸುವೆ. ಇವತ್ತಿನ ಕಾರ್ಯ ಇದು ನನ್ನ ಅತಿ ಉತ್ತಮವಾದ ಶ್ರೇಷ್ಠವಾದ ಕಾರ್ಯ ಅಂತ ಹೇಳಿರಿ. ಯಾಕೆ ದೇವರು ನಿಮ್ಮ ಹೃದಯಗಳನ್ನು ನೋಡುವಂತಾಗಿದ್ದಾನೆ. ನೀವು ಆರಾಧನೆ ಮಾಡುವಾಗ ನಿಮ್ಮ ಹೃದಯ ನಿಮ್ಮಲ್ಲಿ ಇರುವುದಿಲ್ಲ, ಆತನಲ್ಲಿ ಹೋಗುವಂತಾಗಿರ್ತದೆ. ನಿಮ್ಮ ಆತ್ಮವು ಯೇಸುವನ್ನು ಸಂಪೂರ್ಣವಾಗಿ ಒಪ್ಪಿಸ್ತೀರಾ. ಅದೇ ಗಳಿಗೆಯಲ್ಲಿ ನಿಮ್ಮ ರೋಗಗಳು, ನಿಮ್ಮ ಶಾಪಗಳು, ನಿಮ್ಮ ಚಿಂತೆ, ದುಃಖ, ಭಾರವೆಲ್ಲ ಮರೆಯುವಂತರಾಗಿದ್ದೀರಿ. ಅದೇ ಕರ್ತನನ್ನು ನೀವು ಸದಾಕಾಲ ಆರಿಸಿಕೊಂಡಿದ್ದಾರೆ. ನಿಮಗೆ ಇದಕ್ಕಾಗಿ ಹೆಚ್ಚಾಗಿ ಫಲವನ್ನು ಕೊಡುವಂತ ದೇವರಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ ಸ್ತೋತ್ರ ಅಂತ ಹೇಳಿರಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಲಾರ್ಡ್ ಜೀಸಸ್. ಈ ಪರಿಶುದ್ಧ ದಿನಕ್ಕಾಗಿ ಸ್ತೋತ್ರ. ಈ ಸಭೆಯಲ್ಲಿ ನೀನು ಬಲವಾಗಿ ಕಾರ್ಯ ಮಾಡಿದಕ್ಕಾಗಿ ಸ್ತೋತ್ರ. ನಮ್ಮ ಹೃದಯಗಳನ್ನು ಬದಲಾಯಿಸಿ ಪ್ರತಿದಿನ ನಿತ್ಯ ನಾವು ಹೆಚ್ಚಾಗಿ ನಿನ್ನನ್ನು ಬೆಳೀತಾ ಇದ್ದೇವೆ. ಅದಕ್ಕಾಗಿ ಸ್ತೋತ್ರ ಹೇಳಿರಿ ತಂದೆಯಾದ ಕರ್ತನೆ, ನಿನಗೆ ಸ್ತೋತ್ರ ಯೇಸಪ್ಪ. ನೀನು ನಮಗಾಗಿ ಗೋಸ್ಕರ ಸಬ್ಬತ್ ದಿವಸವನ್ನು ಮಾಡಿದೆ ಯೇಸಪ್ಪ. ನಿನ್ನನ್ನು ಆರಾಧಿಸುವಂತೆ, ನಿನ್ನಲ್ಲಿ ಸ್ತುತಿ ಸ್ತೋತ್ರಗಳು ಹೇಳುವಂತೆ, ನಿನ್ನನ್ನು ಮಹಿಮೆ ಪಡಿಸುವಂತೆ, ನಮ್ಮನ್ನು ಕಾಯ್ದಕ್ಕಾಗಿ, ನಮ್ಮನ್ನು ನಡೆಸಿದಕ್ಕಾಗಿ, ನಮ್ಮನ್ನು ನಿನ್ನ ರೂಪದಲ್ಲಿ ರೂಪಿಸಿ ಈ ಲೋಕದಲ್ಲಿ ನಮ್ಮನ್ನು ಜೀವಿತ ಸಂಖ್ಯೆಯಲ್ಲಿ ಇಕ್ಕಿದಕ್ಕಾಗಿ ನಿನಗೆ ಸ್ತೋತ್ರ ಯೇಸಪ್ಪ. ನನ್ನ ಪೂರ್ಣ ಹೃದಯದಿಂದ, ನನ್ನ ಪೂರ್ಣ ಶಕ್ತಿಯಿಂದ ನಾನು ನಿನ್ನನ್ನು ಆರಾಧಿಸುತ್ತೇನೆ, ನಿನ್ನ ಜೊತೆ ಮಾತಾಡುತ್ತೇನೆ, ನಿನ್ನ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇನೆ. ನನ್ನ ಮೊರೆಯನ್ನು ಕೇಳುವ ದೇವರೇ, ನನ್ನ ಪ್ರಾರ್ಥನೆಗೆ ವಿಜ್ಞಾಪನೆ ಕೊಡುವಂತ ದೇವರೇ, ನಿನಗೆ ಸ್ತೋತ್ರ ಯೇಸುವೆ. ಹೌದು ಯೇಸುವೆ, ಈ ಬಂದಿದ ಮಕ್ಕಳ ಒಂದೊಂದು ಕುಂದು ಕೊರತೆಗಳನ್ನು ನೀಗಿಸಿದೆ ಸಪ್ಪ. ಯಾಕಂದರೆ ನೀನು ಇಲ್ಲಿ ಪರಿಶುದ್ಧ ರಾಸರೊಡನಾಗಿ ಇಳಿದು ಬಂದಿದೆ ಸಪ್ಪ. ನಿನ್ನ ಪರಿಶುದ್ಧ ಬೆಂಕಿ ಇಲ್ಲದೆ ಇಲ್ಲಿ ಯಾವ ಕಾರ್ಯಗಳಾಗಲೇ ಸಪ್ಪ, ಯಾವ ಆತ್ಮಗಳ ಬಾಯಿಗಳು ತೆರೆಯೋದು ಸಾಧ್ಯವಿಲ್ಲ. ಯಾಕಂದರೆ ನೀನು ಇಲ್ಲಿ ವಾಸವಾಗ್ತಾ ಇದೆಯಂತ ಅದಕ್ಕೆ ಸಾಕ್ಷಿ ಆಯ್ತು ಯೇಸಪ್ಪ. ಪವಿತ್ರ ಆತ್ಮ ದೇವರೇ, ನಿಮ್ಮ ಏಂಜಲ ಮೂಲಕ ಇಲ್ಲಿ ಕಾರ್ಯಗಳು ಮಾಡ್ತಾ ಇದ್ದೀರಿ. ಪ್ರತಿ ನಿತ್ಯ ಎಲ್ಲ ಬಿಡುಗಡೆ, ಹೀಲಿಂಗ್ ವರಗಳಿಂದ ಇಲ್ಲಿ ನೀವು ತುಂಬಿಸಿ ಜನರ ಮೇಲೆ ನಿಮ್ಮ ಅಭಿಷೇಕ ಇರಿಸಿದಕ್ಕಾಗಿ ಸ್ತೋತ್ರ ಯೇಸಪ್ಪ. ನೀನು ಮಾಡುವ ಒಂದೊಂದು ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು, ಮಹತ್ವ ಕಾರ್ಯಗಳು, ನನ್ನ ವಿಧವಾದ ಮಹತ್ವ ಕಾರ್ಯಗಳು, ನನ್ನ ರೋಗಗಳು ವಾಸಿ ಮಾಡುವಂಥದ್ದು ನಿನ್ನಲ್ಲಿ ನಡೆಯುವಂತ ಕಾರ್ಯಗಳಾಗಿದೆ. ಇಲ್ಲಿ ಯಾರೇ ಮಕ್ಕಳು ಬಂದು ನಿನ್ನ ಹೆಸರಿನಲ್ಲಿ ಕೇಳಿದಾಗ ನನ್ನ ಮೂಲಕ ಅವರಿಗೆ ಸ್ವಸ್ಥತೆ ಕೊಡುವಂತ ದೇವರಾಗಿದೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಯೇಸುವೇ, ಸರ್ವಶಕ್ತನಾದ ದೇವರೇ, ಇವತ್ತಿನ ನಿನ್ನ ಆಲಯದಲ್ಲಿ ಸ್ವಾಮಿ ನಾವು ಬಂದು ನಿನ್ನನ್ನು ಆರಾಧಿಸುವಂತೆ ನಮ್ಮನ್ನು ತಡೆ ಹಿಡಿದು ಪವಿತ್ರ ಆತ್ಮ ದೇವರು ನಮ್ಮ ಮನಸ್ಸುಗಳನ್ನು ನಿನ್ನ ಮೇಲೆ ಒಪ್ಪಿಸಿದಕ್ಕಾಗಿ ಆತನಿಗೆ ಸ್ತೋತ್ರ ಹೇಳಿರಿ. ಪವಿತ್ರ ಆತ್ಮ ದೇವರೇ, ನನ್ನ ನಿನ್ನ ಹೆಚ್ಚಾಗಿ ಚಲಿಸಿರಿ ಯೇಸುವೇ. ನಮ್ಮದು ಒಳ ನಿನ್ನ ಗೋಳಾಗಿದೆ, ನಾನು ನನ್ನ ಕೇಳುವಂತರಾಗಿದ್ದೇವೆ. ಅದು ಕೂಡ ಯೇಸಪ್ಪ ಈ ಆರೋಗ್ಯದಿಂದ ಬಿಡಿಸು, ಈ ಸಮಸ್ಯೆಯಿಂದ ಬಿಡಿಸು. ಇವತ್ತು ಅದಲ್ಲ, ಇವತ್ತು ದೇವರಿಗೆ ಮಹಿಮೆ ಪಡಿಸಿರಿ ಯೇಸುವೇ. ಇವತ್ತು ನನಗೆ ಅದ್ಭುತವಾಗಿ ಕಾಯ್ದು ಕಾಪಾಡಿದೆ. ಇವತ್ತು ನನಗೆ ಎಷ್ಟು ಸುಂದರವಾಗಿ ನಾನು ನಿನ್ನಲ್ಲಿ ಆಲಯಕ್ಕೆ ಬಂದಿದ್ದೇನೆ ಯೇಸಪ್ಪ. ನನ್ನ ಎಲ್ಲ ಹೃದಯದ ಒಂದೊಂದು ಭಾರಗಳನ್ನು ಬಿಚ್ಚಿ ಇವತ್ತು ನಿನಗೆ ಮಾತ್ರ ಸಲ್ಲಿಸ್ತೇನೆ. ನಿನಗೆ ಮಹಿಮೆ, ನಿನಗೆ ಸ್ತುತಿ ಸ್ತೋತ್ರಗಳು ಸಲ್ಲಿಸುತ್ತೇನೆ. ಹೌದು ಯೇಸುವೇ, ನನ್ನ ರೋಗ, ನನ್ನ ಚಿಂತೆ, ದುಃಖ, ಭಾರವೆಲ್ಲ ನೀನು ಬಲ್ಲವನಾಗಿದೆ ಯೇಸಪ್ಪ. ನನಗೆ ಏನು ಬೇಕು, ಏನ್ ಬೇಡ ಅದೆಲ್ಲ ನೀನು ಬಲ್ಲವನಾಗಿದೆ. ಆದ್ರೆ ನಿನ್ನ ಹೃದಯಕ್ಕೆ ಏನು ಬೇಕು ಅಂತ ನಾವು ಕೇಳಿಲ್ಲ ಯೇಸಪ್ಪ. ಅದಕ್ಕಾಗಿ ಕ್ಷಮೆ ಪಡೆ ಕೇಳಿರಿ, ಹೇಳಿರಿ ಯೇಸುವೇ. ನಾನು ಏನು ಮಾಡಬೇಕು ನಿನಗಾಗಿ ಯೇಸಪ್ಪ, ನಾನು ಹೆಂಗ್ ನಡೆಸಬೇಕು ನನಗೆ ಹೇಳು ಯೇಸಪ್ಪ. ಇವತ್ತು ನಾನು ನಿನಗಾಗಿ ಕಾಯುತ್ತಿದ್ದೇನೆ. ನೀನು ನನ್ನ ಜೊತೆ ಮಾತಾಡು, ಈ ಆಲಯದಲ್ಲಿ ಮಾತಾಡು, ಈ ಮಿನಿಸ್ಟ್ರಿಯಲ್ಲಿ ಮಾತಾಡು, ನನ್ನ ಮನೆಗೆ ಹೋದಾಗ ಮಾತಾಡು, ಎಲ್ಲಾದ್ರೂ ಮಾತಾಡು ಯೇಸಪ್ಪ. ನಿನ್ನ ಹೃದಯದಿಂದ ನನ್ನನ್ನು ಮಾತಾಡು ಯೇಸಪ್ಪ. ಯಾಕಂದ್ರೆ ನಿನ್ನ ಪರಿಶುದ್ಧ ಅಭಿಷೇಕ ನಿಲ್ಲಿಸಿದಕ್ಕಾಗಿ ಸ್ತೋತ್ರ. ಈ ಅಭಿಷೇಕ ನಾನು ಕಟ್ಕೊಂಡು ನನ್ನ ಮನೆಗೆ ಹೋಗ್ಬೇಕು, ನನ್ನ ಮನೆಯಲ್ಲಿದ್ದ ಎಲ್ಲ ನನ್ನ ಫ್ಯಾಮಿಲಿಗೆ ನನ್ನ ಅಭಿಷೇಕ ಭರಿತನಾಗಿ ಮಾಡಬೇಕು.
ನಿನ್ನ ಹೃದಯದಿಂದ ಅವರನ್ನು ತೆರೆಯಿಸುತ್ತೇನೆ ಏಸಪ್ಪ. ನಿನ್ನ ಮಹಾಶಕ್ತಿಯಿಂದ ಅವರ ಹೃದಯಗಳನ್ನು ತೆರಿಬೇಕು ಏಸಪ್ಪ. ಆ ಸಾಮರ್ಥ್ಯ ನನಗೆ ಕೊಡು ಏಸಪ್ಪ. ನನ್ನ ಮನೆಯಲ್ಲಿ ಇದ್ದ ಪ್ರತಿ ಒಬ್ಬೊಬ್ಬರು ಸ್ವಾಮಿ ಕುಂದು ಹೋಗ್ತಾ ಇದ್ದಾರೆ. ದಿನನಿತ್ಯ ನಿತ್ಯ ಹೊಸ ಹೊಸ ಕಾರ್ಯಗಳು ಅವರ ಬಳಿ ಬರುತ್ತಾ ಇದೆ. ಆ ಕಾರ್ಯಗಳು ನಾಶ ಮಾಡಬೇಕಾದ್ರೆ ನಿನ್ನ ಸಮೃದ್ಧಿ ನನ್ನಲ್ಲಿ ಇಳಿಬೇಕು ಏಸಪ್ಪ. ನಿನ್ನ ಶಾಂತ ನನ್ನಲ್ಲಿ ಇಳಿಬೇಕು. ನಿನ್ನ ಶಾಂತ ಗುಣ ನನ್ನಲ್ಲಿ ಇಳಿಲಿ ಏಸಪ್ಪ. ನಾನು ಮಾಡುವ ಕಾರ್ಯ ನಿನ್ನ ಕೈಯಾಗಿ ನಡಿಲಿ ಏಸಪ್ಪ. ನಾನು ಯೋಚಿಸುವ ಆಲೋಚನೆ ನಿನ್ನ ಆಲೋಚನೆ ಆಗಲಿ ಏಸಪ್ಪ. ನಾನು ನೋಡುವ ಕಣ್ಣು ನಿನ್ನ ಕಣ್ಣಾಗಿ ನೋಡಲಿ ಏಸಪ್ಪ. ನಾ ಆಡುವ ಮಾತು ನಿನ್ನ ಬಾಯಿಯಾಗಿ ಆಡಲಿ ಏಸಪ್ಪ. ನಾ ಕೇಳುವ ಸೌಂಡು ನಿನ್ನ ಕಿವಿ ಆಗಲಿ ಏಸಪ್ಪ ಅಂತ ಹೇಳಿರಿ. ಆತನು ಇವತ್ತು ನಿಮ್ಮ ಹೊಸ ಜೀವನಕ್ಕಾಗಿ ಕಾರ್ಯ ಮಾಡುವಂತನಾಗಿದ್ದಾನೆ. ನೀವು ಸಾಧಾರಣವಾಗಿ ಏನು ದೇವರ ಸನ್ನಿಧಿಗೆ ಬಂದಿದ್ದೇವೆ, ಆತನು ಇವತ್ತು ಮಾಸ್ಟರ್ ಹೇಳ್ತಾ ಇದ್ದಾನೆ ಅಂತ ಹೇಳಿ ಕೇಳಬೇಡ್ರಿ. ನೀವು ಆತನನ್ನು ಪ್ರಾರ್ಥಿಸಿರಿ. ಯೇಸುವೆ ನಾನು ಇವತ್ತು ಏನು ಮಾಡಿ ನಿನಗೆ, ಯೇಸುವೆ ಗೊತ್ತು ನಾನು ನಿನಗೆ ಏನಂತ ಹೇಳಲಿ, ಯೇಸುವೆ ನನ್ನ ಜೊತೆ ಏನಂತ ಮಾತಾಡ್ತೀವಿ ಹೇಳು ಏಸಪ್ಪ. ನಾನು ದಿನನಿತ್ಯ ನನ್ನ ಗೋಳು, ನನ್ನ ರೋಗ, ನನ್ನ ಚಿಂತೆ ಹೇಳಿ 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 ನಿನ್ನನ್ನು ನಿತ್ಯ ನಿತ್ಯದಿಂದ ನಾನು ಹಿಂಸೆ ಪಡಿಸ್ತೇವೆ ಏಸಪ್ಪ. ನಿನ್ನನ್ನು ನಿರಾಶೆ ಮಾಡ್ತೇವೆ ಏಸಪ್ಪ. ನಮಗಾಗಿ ನೀವು ಕಣ್ಣೀರು ಇಡ್ತೇವೆ ಏಸಪ್ಪ. ಇವತ್ತು ಅದು ಬೇಡ ಯೇಸುವೆ. ಇವತ್ತು ನಿನ್ನ ಸನ್ನಿಧಿ ಎಲ್ಲ ಬಂದಿದೆ ಏಸಪ್ಪ. ನನ್ನ ರೋಗ ದುಃಖ ಶಾಪಗಳೆಲ್ಲ ಹೋಯ್ತು ಏಸಪ್ಪ. ನೀನು ನನ್ನ ಜೊತೆಗಾರನಾಗಿದೆ ಅಂತ ಹೇಳಿ ಆತನಿಗೆ ಕೇಳಿರಿ. ಯೇಸುವೆ ನಾನು ಏನ್ ಮಾತಾಡ್ತೀನಿ ಹೇಳು ಏಸಪ್ಪ. ನನ್ನ ಜೊತೆ ಮಾತಾಡು. ಇಷ್ಟು ದಿವಸ ಎಲ್ಲ ನಾನು ಕೇಳಿದೆ ಸಾಕಾಯ್ತು ಏಸಪ್ಪ. ಇವತ್ತಿನಿಂದ ನೀ ಹೇಳುವುದನ್ನ ಕೇಳ್ತೀನಿ ಅಂತ ಹೇಳಿ ಗಮನವಿಟ್ಟು ಆತನಿಗೆ 2 ನಿಮಿಷ ಪ್ರಾರ್ಥಿಸಿರಿ. ಯೇಸುವೆ ನನ್ನ ಹೃದಯ ನೀನು ನೋಡಿದೆ ಏಸಪ್ಪ. ನನ್ನ ಆತ್ಮ ನೀನು ನೋಡಿದೆ ಏಸಪ್ಪ. ನಾನು ಏನೇನು ದುರಾತ್ಮದಲ್ಲಿ ಬಿದ್ದಿದೆ ಎಲ್ಲ ನಿನಗೆ ಗೊತ್ತದ ಏಸಪ್ಪ. ಎಷ್ಟು ಕೆಟ್ಟ ಕೆಲಸಗಳು ಮಾಡಿದೆ ಎಲ್ಲ ನಾನು ಬಿದ್ದಿದ್ದು ಗೊತ್ತದ ಏಸಪ್ಪ ನಿನಗ. ಆದ್ರೆ ಇವತ್ತು ನಾನು ನಿನ್ನ ಸನ್ನಿಧಿಗೆ ಬಂದಿದ್ದೇನೆ. ಹಲ್ಲೆಲೂಯಾ. ಹೇಳಿದ್ರೆ ಯೇಸುವೆ ನಾನು ನಿನ್ನ ಸನ್ನಿಧಿಗೆ ಬಂದಿದೆ ಏಸಪ್ಪ. ನನ್ನ ಹೃದಯದ ಮಾತಾಡು. ನಿನ್ನ ಪರಿಶುದ್ಧ ಹಸ್ತದ ನನ್ನ ಮುಟ್ಟು ಏಸಪ್ಪ. ನಿನ್ನ ವರಗಳಿಂದ ತುಂಬು ಯೇಸುವೆ ನನಗೆ ಅಂತ ಹೇಳಿರಿ. ಯೇಸುವೆ ನಿನ್ನ ನಂಬಿಕೆ ವರದಿಂದ ಮೊದಲಾಗಿ ತುಂಬಿಸು. ನಿನ್ನ ಅನ್ಯ ಭಾಷೆದ ವರದಿಂದ ತುಂಬಿಸು. ನಿನ್ನ ಪ್ರವಾದನೆ ವರದಿಂದ ತುಂಬಿಸು. ಈ ಲೋಕದಲ್ಲಿ ನಿನ್ನ ಸುವಾರ್ತೆ ಸಾರುವಂತೆ ನೀನು ನಿಜವಾದ ದೇವರಿದ್ದಂತೆ ನನಗೆ ಎಲ್ಲರಿಗೂ ಹೇಳುವಂತೆ ನನ್ನನ್ನು ಸಾಮರ್ಥ್ಯ ತುಂಬು ಅಂತ ಹೇಳಿರಿ. ಆ ಸಾಮರ್ಥ್ಯ ನಿಮ್ಮಲ್ಲಿ ಬರುವಂತದಾಗಿದೆ. ಯಾಕಂದ್ರೆ ನೀವು ಪಶ್ಚಾತ್ತಾಪ ಪಟ್ಟಿದ್ದಕ್ಕಾಗಿ ಯಾರೇ ಆನ್ಲೈನ್ ನೋಡಿದವರಾಗ್ಲಿ ಸಭೆಯಲ್ಲಿ ಕೂತಿದವರಾಗ್ಲಿ ಯೇಸುವಿಗೆ ಹೇಳ್ರಿ, ಯೇಸುವೆ ನನ್ನ ಪಶ್ಚಾತ್ತಾಪ ಹೃದಯದಿಂದ ನಿಮಗೆ ಕೇಳ್ತಾ ಇದ್ದೇನೆ. ನನ್ನನ್ನು ಕ್ಷಮಿಸಿದೆ ಏಸಪ್ಪ. ನಾ ಇವತ್ತಿನ ಕಾರ್ಯ ಮಾಡ್ಬೇಕಂತ ಇದ್ದೀನಿ. ಏನಂತ ಏಸಪ್ಪ, ಇದರಲ್ಲಿ ನನ್ನ ಸಮೃದ್ಧಿ ಏನಿದೆ, ನಾನು ಉನ್ನತವಾಗಿ ಹೇಳ್ಬೇಕು ಏಸಪ್ಪ. ನಿನ್ನಲ್ಲಿ ಹೆಚ್ಚಾಗಿ ಕಾರ್ಯ ಮಾಡ್ಬೇಕು ಏಸಪ್ಪ. ದಿನನಿತ್ಯ ನಿತ್ಯದ ಆ ರೋಗದ ಆ ಚಿಂತೆ ಆ ಬಾಧೆಗಳು ದಿನನಿತ್ಯದ ಕಾರ್ಯದಲ್ಲಿ ನಾನು ಎಷ್ಟೆಲ್ಲ ನಿನ್ನಿಂದ ದೂರ ಹೋದೆ ಏಸಪ್ಪ. ಕ್ಷಮಿಸು ಅಂತ ಹೇಳಿರಿ. ಯೇಸುವೆ ನನಗೆ ಕ್ಷಮಿಸು. ನಾನು ನಿನ್ನಿಂದ ದೂರ ಹೋಗಿದ್ದೇನೆ. ನೀನು ನನ್ನ ಕರೆಯುವಾಗ ಕೂಗಿದಾಗ ನಾನು ನಿನ್ನನ್ನು ನೋಡಲಾರದೆ ನನ್ನದೇ ಆದ ಆಲೋಚನೆ ನನ್ನಾದ ಬುದ್ಧಿಶಕ್ತಿಯಲ್ಲೇ ನಾನು ಉಳಿದಿದ್ದೇನೆ. ಇವತ್ತಿನ ಜ್ಞಾನ ವಿವೇಕದಿಂದ ತುಂಬಿಸ ನಾನು ನಡೆಸುವಂತ ಕೇಳಿರಿ. ಆತ ನಿಮ್ಮನ್ನು ಕರೆಯುವಂತ ದೇವರಾಗಿದ್ದಾನೆ. ಆತ ನಿಮ್ಮ ಜಂಗಳವಾಗಿದ್ದಾನೆ. ಆತ ನಿಮ್ಮನ್ನು ತಿರಸ್ಕಾರಲಾರದಂತ ದೇವರಾಗಿದ್ದಾನೆ. ನೀವು ಕೂಗಿದರೆ ಸಾಕು ನಿಮ್ಮಲ್ಲಿ ಬರುವಂತರಾಗಿದ್ದಾನೆ. ನಿಮ್ ಕಣ್ಣೀರು ಬರಲಿಕ್ಕಿಂತ ಮೊದಲೇ ಆತ ನಿಮಗಾಗಿ ಕಣ್ಣೀರು ಸುರಿಸುವಂತ ದೇವರಾಗಿದ್ದಾನೆ. ಇಂಥ ಅದ್ಭುತ ದೇವರು ನಿಮಗೆ ಯಾರಿಗೂ ಸಿಗೋದಿಲ್ಲ. ಆತ ನಮಗೋಸ್ಕರ ಕೈ ಕಾಲುಗಳಲ್ಲಿ ಮಳೆ ಹೊಡಿಸ್ಕೊಂಡ ಆ ತ್ಯಾಗವನ್ನು ನೋಡಿರಿ. ಆತ ನಿಮಗಾಗಿ ಒಣ ರಕ್ತ ಸುರಿಸಿ ಪಾಪದಿಂದ ಬಿಡಿಸ್ಲಕ್ ಬಂದಿಲ್ಲ. ಆತ ನಿಮ್ಮನ್ನು ನೋಡುವುದಕ್ಕೆ ಬಂದಿದ್ದಾನೆ. ನಿಮ್ಮನ್ನು ಐಶ್ವರ್ಯವಂತನ ಮಾಡಕ್ ಬಂದಿದ್ದಾನೆ. ನಿಮ್ಮ ಸುಖ ಜೀವನ ಕೊಡಕ್ ಬಂದಿದ್ದಾನೆ. ಹೇಳ್ರಿ, ಯೇಸುವೆ ನನಗೆ ಇವತ್ತಿನ ಆರೋಗ್ಯವಾಗಿ ಕೊಟ್ಟಿದ್ದೆ ಅದಕ್ಕಾಗಿ ಸ್ತೋತ್ರ. ಇವತ್ತಿನ ದಿನ ನಾನು ನೋಡಕ್ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇವತ್ತು ನನ್ನ ಬಲವಾಗಿ ಕಾರ್ಯ ಮಾಡಿ ಯೇಸುವೆ. ನನ್ನಲ್ಲಿ ನಾನು ನಿನ್ನಂತೆ ನಡಿಬೇಕು, ನಿನ್ನಂತೆ ಇರಬೇಕು, ನಿನ್ನನ್ನೇ ನೋಡ್ಬೇಕು. ನಿನ್ನ ಪ್ರಸನ್ನತೆನೇ ನನ್ನ ಬಳಿ ಇರಬೇಕು. ಹೇಳಿರಿ, ನಿನ್ನ ಪ್ರಸನ್ನತೆ ನನಗೆ ಸಾಕು ಏಸಪ್ಪ. ಇವತ್ತು ಎಷ್ಟು ಉತ್ತಮವಾಗಿ ವರ್ಷ ಮಾಡಿದಲ್ಲ, ಇಲ್ಲದೆ ನಾನು ಬಾಳಲಾರೆನು. ಹೌದು, ನಿಮ್ಮ ಪ್ರಸನ್ನತೆ ಇಲ್ಲದೆ ಬಾಳಲಾರಿ. ಹೇಳಿರಿ, ಪ್ರಾರ್ಥನೆ ಯೇಸುವೆ ನಿನ್ನ ಪ್ರಸನ್ನತೆ ಇಲ್ಲದೆ ಆಡಬಾರ್ದು. ಆ ಮೋಶ ಯಾವ ರೀತಿಯಾಗಿ ಬಂಡೆ ನಿಂತಾಗ ನೀನು ಆತನು ನೋಡಿದೆ ಇಲ್ಲ, ಆ ಬಂಡೆ ನಾನು ನೋಡ್ಬೇಕು. ಆ ಬಂಡೆ ನನ್ನಲ್ಲಿ ಇಳಿಸು ಏಸಪ್ಪ. ನೀನು ಬಾಯಿಗೆ ನಾನು ನಿನ್ನ ನೋಡ್ಬೇಕು, ನಿನ್ನ ಜೊತೆ ಮಾತಾಡು ಅಂತ ಹೇಳಿರಿ. ಓ ಯೇಸುವೆ.